ನೋಡಿ, ಇವತ್ತು ಭಾರತ ಪಾಕಿಸ್ತಾನದ ಮ್ಯಾಚ್ ಅನ್ನೋದು ಕ್ರಿಕೆಟ್ ಪ್ರೇಮಿಗಳ ಉತ್ಸಾಹ ಕಾರಣ ಆಗಿದೆ. ಇನ್ನೊಂದು ಕಡೆಗೆ ಶಿವರಾತ್ರಿ ದಿನ, ಹಬ್ಬದ ದಿನ ಶಿವತಾಂಡವ ಹೇಗೆ ಇರುತ್ತೆ ಅಂತ ನೋಡೋದು ಕುತೂಹಲ ಎಲ್ರಿಗೂ ಕೂಡ. ಸೊ ನಾವು ಅಲ್ಲಲ್ಲಿ ನಮ್ಮ ರಿಪೋರ್ಟರ್ಸ್ ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಎಲ್ಲಿ ಯಾವ ರೀತಿ ಕ್ರೇಜ್ ಇದೆ, ಫೀವರ್ ಇದೆ. ಕ್ರಿಕೆಟ್ ಅಂದ್ರೆ ಫೀವರ್ಗೆ ನಾವು ಕಂಪೇರ್ ಮಾಡಬೇಕು. ಬಿಕಾಸ್ ಕ್ರಿಕೆಟ್ ಜ್ವರ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಟೈಮ್ನಲ್ಲಿ ತುಸು ಜಾಸ್ತಿನೇ ಇರುತ್ತೆ. ಎಲ್ಲೆಡೆ ಕೂಡ ವಿಶಸ್ ಅನ್ನ ಹೇಳ್ತಾ ಇದ್ದಾರೆ ಕ್ರಿಕೆಟ್ ಪ್ರೇಮಿಗಳು. ಕುತಂತ್ರಿ ಪಾಕ್ ಪಡೆಗೆ ತಕ್ಕ ಪಾಠವನ್ನ ಭಾರತ ಕಲಿಸುತ್ತೆ ಅನ್ನುವಂತಹ ಭರವಸೆ ನಮ್ಮ ಅಫ್ಕೋರ್ಸ್ ನಮ್ಮ ಇಂಡಿಯನ್ಸ್ಗಿದೆ. ಗೆಲುವಿನ ವಿಶ್ವಾಸವನ್ನ ಬೆಂಗಳೂರು ಅಭಿಮಾನಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ T20 ವಿಶ್ವಕಪ್ನ ಕ್ರೇಜ್ ಜೋರಾಗಿದೆ. IPL ಸಂದರ್ಭದಲ್ಲೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿರ್ತೀವಿ, ಡಿವೈಡ್ ಆಗಿರ್ತೀವಿ ನಾವು. ಬಟ್ ಯಾವಾಗಲೂ ಟೀಮ್ ಇಂಡಿಯಾ ಅಂತ ಬಂದಾಗ ಆ ಯೂನಿಟಿ ದೊಡ್ಡ ಮಟ್ಟದಲ್ಲಿ ಕಾಣಿಸುತ್ತೆ. ಸ್ಪೆಷಲಿ ವೀಕೆಂಡ್ ಬಂತು ಅಂದರೆ ಸಾಕು, ಸ್ಪೆಷಲ್ ಸ್ಕ್ರೀನಿಂಗ್ಗಳನ್ನು ಮಾಡ್ಕೊಂಡಿರ್ತಾರೆ. ಆಮೇಲೆ ಅವ್ರದ್ದೇ ಪ್ಲಾನ್ಸ್ ಅನ್ನು ಮಾಡ್ಕೊಂಡಿರ್ತಾರೆ. ಟೀಮ್ ಇಂಡಿಯನ್ ಪ್ಲೇಯರ್ಸ್ಗೆ ಇವ್ರದ್ದೆಲ್ಲ ಹೆಸರೇ ಗೊತ್ತಿರಲ್ಲ. ಬಟ್ ಇವರ ಹಾರೈಕೆ, ಇವರ ಕಣ್ಣು ಟೀಮ್ ಇಂಡಿಯನ್ ಪ್ಲೇಯರ್ಸ್ ಮೇಲೆ ಇರುತ್ತೆ. ನೋಡ್ತಾ ಇದ್ದೀರಾ ನೀವು, ಇದರಲ್ಲಿ ಜಾತಿ, ಧರ್ಮ, ಪಂಥ ಯಾವುದ್ರ ಭೇದ ಕೂಡ ಇಲ್ಲ. ಅದಕ್ಕೆ ಅಲ್ವಾ ನಾವು ಕರೆಯೋದು ಕ್ರಿಕೆಟನ್ನು ಇಂಡಿಯನ್ಸ್ ಯಾವಾಗಲೂ ರಿಲಿಜಿಯನ್ ರೀತಿಯಲ್ಲಿ ನೋಡ್ತಾರೆ, ಆರಾಧಿಸ್ತಾರೆ ಅಂತ. ಆಮೇಲೆ ಇಡೀ ಟೂರ್ನಮೆಂಟಲ್ಲಿ ಇವತ್ತಿನ ಮ್ಯಾಚು ದೊಡ್ಡ ವ್ಯತ್ಯಾಸನೇನು ಸ್ಕೋರ್ನಲ್ಲಿ ಮಾಡಲ್ಲ. ಬಟ್ ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ ಅನ್ನೋದು ಇಂಪಾರ್ಟೆಂಟ್. ಓಕೆ, ನಾವು ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆನೂ ಕೂಡ ಹೋಗೋಣ. ಮೊದಲನೇದಾಗಿ ಬೆಂಗಳೂರಿನಲ್ಲಿ ನನ್ನ ಕೊಲೀಗ ಅರುಣ ಮತ್ತು ಕೋಲಾರದಿಂದ ರವಿ ಇಬ್ಬರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಅರುಣನ ಮಾತನಾಡಿಸ್ಬಿಡ್ತೀನಿ. ಅರುಣ, ಈಗಾಗಲೇ 5 ಗಂಟೆ ಆಯಿತು, ಇನ್ನು 2 ಗಂಟೆ ಎಷ್ಟೊತ್ತಾಗುತ್ತಪ್ಪ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾನೆ ಇದ್ದಾರೆ. ಸೊ ಎಕ್ಸೈಟ್ಮೆಂಟ್, ಹೌ ಇಸ್ ದ ಜೋಶ್ ಅನ್ನೋದಾದರೆ ಏನು ಹೇಳ್ತೀರಾ? ಎಸ್ ಅರವಿಂದ್, ಇವತ್ತು T20 ವಿಶ್ವಕಪ್ನಲ್ಲಿ ಬದ್ಧ ವೈರಿಗಳಾಗಿರ್ತಕ್ಕಂಥ ಪಾಕಿಸ್ತಾನ ಹಾಗೂ ಇಂಡಿಯಾ ಮುಖಾಮುಖಿ ಆಗ್ತಾ ಇದ್ದಾವೆ. ಪ್ರತಿಯೊಬ್ಬರ ಪ್ರಾರ್ಥನೆ ಒಂದೇ ಒಂದು, ಇವತ್ತು ಶಿವರಾತ್ರಿಯ ದಿನ ಇಂಡಿಯಾ ಜಯವಾಗಲಿ, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸಾಕಷ್ಟು ಒಂದು ಜೋಶ್ ಕೂಡ ಇದೆ, ನೋಡಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಈಗಾಗಲೇ ಇಲ್ಲಿ ಗ್ರೌಂಡ್ಗೆ ಆಗಮಿಸಿದಂತಹ ಕ್ರಿಕೆಟ್ ಅಭಿಮಾನಿಗಳು ಕೂಡ ಅವರ ಜೋಶನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಪಬ್ಲಿಕ್ ಅನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ ಸರ್ ಮ್ಯಾಚ್ ಬಗ್ಗೆ? ಎಷ್ಟು ಜೋಶಲ್ಲಿ ಇಲ್ಲಿದ್ದೀರಾ? ಮೇಡಮ್, ತುಂಬ ಜೋಶಲ್ಲೇ ಇದ್ದೀವಿ. ನಿಮ್ಗೆ ಗೊತ್ತು, ಈಗ ಇವತ್ತು 2 ಹಬ್ಬ. ಒಂದು ಶಿವರಾತ್ರಿ ಹಬ್ಬ, ನಮ್ಮ ಹಬ್ಬ. ಕ್ರಿಕೆಟ್ ಅನ್ನೋದು ಹಬ್ಬ. ಆ ಹಬ್ಬದಲ್ಲಿ ಅತಿ ದೊಡ್ಡ ಹಬ್ಬ ಇಂಡಿಯಾ ಪಾಕಿಸ್ತಾನ ಮ್ಯಾಚು. ಉದ್ದಕ್ಕೂ ICC ಟೂರ್ನಮೆಂಟ್ಗಳಲ್ಲಿ ನಿಮಗೆ ಗೊತ್ತಿರೋ ಹಂಗೆ ಇದುವರೆಗೂ ನಾವು ಸೋತಿದ್ದೇ ಇಲ್ಲ. ವರ್ಲ್ಡ್ ಈವೆಂಟ್ಸಲ್ಲಿ ಪಾಕಿಸ್ತಾನ ಮುಂದೆ ಸೋತಿದ್ದೇ ಇಲ್ಲ. ಆ ರೆಕಾರ್ಡ್ ಇವತ್ತು ಕಂಟಿನ್ಯೂ ಆಗುತ್ತೆ. ಇವತ್ತು ಪಾಕಿಸ್ತಾನನ ಹೊಡೆತೀವಿ. ನಾವು ಟಾಪ್ ಇದರಲ್ಲಿ ಇದ್ದೀವಿ. ಈಗಾಗಲೇ ಚೆನ್ನಾಗಿದೆ ನಮ್ಮ ಟೀಮು. T20 ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಶಿಪ್ಪಲ್ಲಿ ಹೊಡಿತೀವಿ ನಾವು ಪಾಕಿಸ್ತಾನ. ಸರ್, ಏನು ಹೇಳ್ತೀರಾ? ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಎಷ್ಟಿದೆ? ನಮ್ಮೆಲ್ಲರಿಗೂ ಆತ್ಮವಿಶ್ವಾಸ ಜಾಸ್ತಿನೇ ಇದೆ. ನಮಗಿಂತ ಜಾಸ್ತಿ ಇಂಡಿಯನ್ ಟೀಮ್ ಇದೆ ಅಂತ ಭರವಸೆ ಇದೆ ನಮಗೆ. ಸೊ ಅವ್ರು ಆಡ್ತಿರೋ ಫಾರ್ಮ್ ನೋಡಿದ್ರೆ ಈ ಮ್ಯಾಚು ಇಂಡಿಯಾ ವಿನ್ ಆಗೇ ಆಗುತ್ತೆ. ಮೇಡಮ್, ಇವತ್ತು ಇಂಡಿಯಾ ಗ್ಯಾರಂಟಿ ಆಗಿ ವಿನ್ ಆಗುತ್ತೆ. ಯಾಕಂದರೆ ಒಳ್ಳೆ ಚೆನ್ನಾಗಿ ಆಡ್ತಾರೆ. ಇವತ್ತು ಒಳ್ಳೆ ದಿನ ಇವತ್ತು. ಸರ್, ಏನು ಹೇಳ್ತೀರಾ? ಫಸ್ಟು ಬ್ಯಾಟಿಂಗ್ ತಗೋಬೇಕಾ, ಬೌಲಿಂಗ್ ತಗೋಬೇಕಾ, ಏನು ಹೇಳ್ತೀರಾ? ನನ್ನ ಪ್ರಕಾರ ಇವತ್ತು ಇಂಡಿಯಾ ಫಸ್ಟು ಬೌಲಿಂಗ್ ತಗೊಂಡ್ರೆ ಒಳ್ಳೆಯದು. ಯಾಕಂದರೆ ಭಾರತದವ್ರದ್ದು ಬ್ಯಾಟಿಂಗು ಮತ್ತು ಬೌಲಿಂಗು ತುಂಬ ಚೆನ್ನಾಗಿದೆ. ಬ್ಯಾಟಿಂಗ್ ಲೆವೆಲ್ ತಗೊಂಡ್ರೆ ಶರ್ಮಾ ಇವತ್ತು ಮತ್ತೆ ನಮ್ಮ ತಂಡಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಾಗೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ. ಮತ್ತು ಬೌಲಿಂಗ್ ವಿಭಾಗದಲ್ಲಿ ತಗೊಂಡ್ರೆ ನಮಗೆ ಹಾರ್ದಿಕ್ ಪಾಂಡ್ಯ ಮತ್ತು ಉಳಿದವರು ಎಲ್ಲರೂ ಸಹಿತ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆದರೆ ಫಸ್ಟ್ ಬೌಲಿಂಗ್ ತಗೊಂಡು ಆಮೇಲೆ ಚೇಸ್ ಮಾಡಿದ್ರೆ ಗೆಲ್ಲಂಥ ಚಾನ್ಸಸ್ 100ಕ್ಕೆ 100 ಜಾಸ್ತಿ ಇದೆ ಅಂತ ಹೇಳಿ. ಇವತ್ತು ಮಹಾಶಿವರಾತ್ರಿ ಬೇರೆ. ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ನಾನು ಅನ್ಕೊಂತೀನಿ ಇಂಡಿಯಾನೇ ವಿನ್ ಆಗುತ್ತೆ ಅಂತ. ವಿ ಲವ್ ಇಂಡಿಯಾ. ಸರ್, ಏನು ಹೇಳ್ತೀರಾ? ಮೇಡಮ್, ನಾನು ಕ್ರಿಕೆಟ್ಗೆ ತುಂಬ ದೂರ, ಜಾಸ್ತಿ ಕ್ರಿಕೆಟ್ ನೋಡಲ್ಲ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರೋದ್ರಿಂದ ನಾವು ಕ್ಲಾಸ್ ಟೈಮಿಂಗ್ಸ್ನೇ ಚೇಂಜ್ ಮಾಡಿದ್ದೀವಿ. 5ರಿಂದ 6 ಗಂಟೆ ಇಟ್ಟು ಮಕ್ಕಳಿಗೆಲ್ಲ ಕ್ರಿಕೆಟ್ ನೋಡಬೇಕು, ಪಾಕಿಸ್ತಾನ ಸೋಲಿಸಬೇಕು, ಇಂಡಿಯಾ ಗೆಲ್ಲಬೇಕು ಅಂತ ಆಶಿಸ್ತಾ ಇದ್ದೀನಿ. ನೋಡಬಹುದಾಗಿದೆ ಇಲ್ಲಿ ಅರವಿಂದ್, ಇಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರೂ ಕೂಡ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಅರುಣ. ಇನ್ನು ರವಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ಕೋಲಾರದಿಂದ. ರವಿ, ಕೋಲಾರದಲ್ಲೂ ಕೂಡ ಜನ ಸಿಕ್ಕಾಪಟ್ಟೆ ಜೋಶಲ್ಲಿದ್ದಾರೆ ಅಂತ ಕೇಳ್ಪಡ್ತಾ ಇದ್ವಿ ನಾವು. ಸೊ ಯಾವ ಟೀಮ್ ಪ್ಲೇಯರ್ ಬಗ್ಗೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ದಾರೆ, ಜನರನ್ನು ಮಾತಾಡಿಸಿ. ಖಂಡಿತ. ಈಗ ನಾವು ಕಾರಂಜಿ ಕಟ್ಟೆಯಲ್ಲಿದ್ದೀವಿ. ಇಲ್ಲಿ ನೋಡೋದಾದ್ರೆ ಸಾಕಷ್ಟು ಕ್ರೀಡಾಭಿಮಾನಿಗಳು ಸಖತ್ ಜೋಶಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಭಾರತ ಗೆದ್ದು ಬರಲಿ ಅನ್ನೋ ವಿಶ್ವಾಸದಲ್ಲಿ ಸಾಕಷ್ಟು ಜನರು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು. ಕ್ರೀಡಾಭಿಮಾನಿಗಳು ಕೂಡ ಮಾತಾಡ್ಸೋಣ. ಈ ಬಾರಿ
ಇಂಡಿಯಾ ಗೆದ್ದು ಬರಬೇಕು ಅಂತ ಎಲ್ಲರೂ ಇಲ್ಲಿ ಕಾಯ್ತಾ ಇದ್ದೀರಿ. 7:30ಗೆ ಮ್ಯಾಚ್ ಇದೆ. ದಯವಿಟ್ಟು ಎಲ್ಲರೂ ಕುತ್ಕೊಂಡು ಮ್ಯಾಚ್ ನೋಡಿ ಗೆದ್ದು ಬರಬೇಕು ಇಂಡಿಯಾ. ಏನಂದ್ರೆ ನಮ್ಮ ಇಂಡಿಯಾ ಆಡಿರುವಂಥ ಸತತವಾಗಿ 8 ಪಂದ್ಯಗಳಲ್ಲಿ 7 ಪಂದ್ಯಗಳನ್ನು ಸಹ ಜಯಗಳಿಸಿದ್ದಾರೆ ನಮ್ಮ ಇಂಡಿಯಾ. ಅದೇ ರೀತಿ ಈ ಸಲನೂ ಪಾಕಿಸ್ತಾನ ವಿರುದ್ಧ ಭರ್ಜರಿಯಾಗಿ ಜಯಭೇರಿ ಬಾರಿಸಲಿ ಎಂದು ಹಚ್ತೇವೆ. ಜೈ ಹೋ ಇಂಡಿಯಾ. ಆಲ್ರೆಡಿ ನಾವು ಬಿಗ್ ಈವೆಂಟ್ಸ್ ICC ಟೂರ್ನಮೆಂಟ್ಸ್ ಅಲ್ಲಿ 7-1 ಲೀಡಲ್ಲಿ ಇದ್ದೀವಿ. ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆ ನಿರೀಕ್ಷೆ ಇದೆ. ಈ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತವಾಗ್ಲೂ ಇಂಡಿಯಾ ಗೆದ್ದು ಜಯಬೇರಿಯಾಗಿ ಬರುತ್ತೆ ಅಂತ ಎಲ್ರಿಗೂ ನಂಬಿಕೆ ಇದೆ. ಜೈ ಇಂಡಿಯಾ. ಇದೇ ಮೊನ್ನೆ ಏನು ಅಭಿಷೇಕ್ ಶರ್ಮಾನ್ ಕೂರಿಸಿದ್ರು, ಈ ಸತಿ ಮತ್ತೆ ನಮ್ಗೆ ಇನ್ನೂ ಜೋಶ್ ಬಂದೆ. ಅಭಿಷೇಕ್ ಶರ್ಮಾ ಆಡ್ತಾನೆ, ಮತ್ತೆ ಇಂಡಿಯಾ ಈ ಸತಿ ಗೆದ್ದೇ ಗೆಲ್ಲುತ್ತೆ. ನಾವೇನು ಇದೇ ಇಲ್ಲ. ಆದಷ್ಟು ನಮ್ಮ ಇಂಡಿಯಾ 7 ಸರಿ ಸತತವಾಗಿ ಗೆದ್ದಿದೆ. ಈ ಸತಿನೂ ಗೆಲ್ತದೆ. ಈ ಸತಿ ಗೆದ್ದು ಬರಬೇಕು ಇಂಡಿಯಾ 8ನೇ ಬಾರಿ. ಕಪ್ಪು ನಮ್ದೆ. ಇಲ್ಲಿ ಸಾಕಷ್ಟು ಜನ ಕ್ರೀಡಾಭಿಮಾನಿಗಳು ಇವತ್ತು ಭಾಗವಹಿಸಿರ್ತಕ್ಕಂಥದ್ದು. ಅದರಂತೆ ಸಾಕಷ್ಟು ಜನರು ಇಲ್ಲಿ ನಿಂತಿದ್ದಾರೆ ಇವತ್ತು ಕ್ರೀಡಾಭಿಮಾನಿಗಳು. ಇದು ಕೋಲಾರದಲ್ಲಿ ಇನ್ನೂ ಒಂದಷ್ಟು ಜನ ಮಾತಾಡ್ತಾರೆ. ನಮ್ಗೇನು ಸಂತೋಷ ಅಂದರೆ ಇದು ಸ್ಫೂರ್ತಿ ಕ್ರಿಕೆಟ್ ಅಂದರೆ ಇಂಡಿಯಾ ಅಲ್ಲ. ನೋಡಿ ಈ ಥರ ಯುವಕರು ಚಿಕ್ಕ ಫೀಲ್ಡಲ್ಲಿ ಇಟ್ಕೊಂಡು ಈ ಥರ 4 ಯಾವುದು 6 ಯಾವುದು ಅಂತ ಹೇಳ್ತಾವ್ರೆ. ಇಂಥ ಯುವಕರು ಬೇಕು ನಮಗೆ. ಇಂಥ ಯುವಕರು ಬೇರೆ ದೇಶದಿಂದ ಯಾರೋ ಆಯ್ಕೆ ಆಗ್ತಾ ಇದ್ದಾರೆ. ನಮ್ಮಂಥ ಯುವಕರು ಆಯ್ಕೆ ಆಗ್ಬೇಕಂದ್ರೆ ಈ ಥರ ಯುವಕರು ಇರಬೇಕು. ನನ್ನಲ್ಲಿ ಒಂದೇ ಒಂದು ಭಾವನೆ, ನಮ್ಮ ದೇಶ ನಾವು ಚೆನ್ನಾಗಿರ್ಬೇಕಂದ್ರೆ ಇಂಥ ಯುವಕರನ್ನ ನಾವು ಎನ್ಕರೇಜ್ ಮಾಡಬೇಕು. ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಬೇಕು. ನಾನು ಹೇಳೋದು ಒಂದೇ ಒಂದು, ಈ ಥರ ಯುವಕರು ಮುಂದಕ್ಕೆ ನಡಿಬೇಕಂದ್ರೆ ಸರ್ಕಾರ ಇವ್ರಿಗೆ ಸಹಾಯ ಮಾಡಬೇಕು. ಇದು ಕೋಲಾರದ ಕ್ರೀಡಾಭಿಮಾನಿಗಳ ಮಾತಾಗಿರ್ತಕ್ಕಂಥ. ರೈಟ್. ರವಿ ಮತ್ತೆ ಅರುಣ ಇಬ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಮತ್ತೊಬ್ಬ ನನ್ನ ಕೊಲೀಗ್ ನಾಗೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ನಾಗೇಶ್, ತಾವೆಲ್ಲಿದ್ದೀರಾ? ಅಲ್ಲಿ ಕ್ರಿಕೆಟ್ ಪ್ರೇಮಿಗಳ ಜೋಶ್ ಯಾವ ರೀತಿ ಇದೆ? ಅರವಿಂದ್, ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಅಂದ ತಕ್ಷಣ ಭಾಳ ಎಕ್ಸೈಟ್ಮೆಂಟ್ ಇರುತ್ತೆ. ಅದು ಕೂಡ ಈ ಬಾರಿ ವೀಕೆಂಡಲ್ಲಿ ಬಂದಿರುವಂಥ ಕಾರಣಕ್ಕಾಗಿ ಕ್ರಿಕೆಟ್ ಪ್ರೇಮಿಗಳು ಸಾಕಷ್ಟು ಉತ್ಸುಕರಾಗಿದ್ದಾರೆ. 1 ಗಂಟೆ ಮುಂಚಿತವಾಗಿಯೇ ಇಂಡಿಯಾ ಪಾಕಿಸ್ತಾನ ಮ್ಯಾಚನ್ನು ನೋಡಲು ಭಾಳ ಉತ್ಸುಕವಾಗಿ ಕ್ರಿಕೆಟ್ ಪ್ರೇಮಿಗಳು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ ನಾನು. ಸರ್, ಈಗಾಗಲೇ ಇವತ್ತು ಮ್ಯಾಚ್ ಇದೆ, ಹೆಂಗೆ ಎಕ್ಸೈಟ್ಮೆಂಟ್? ನೋಡಿ, ಹಾಗೆ ಸ್ವೀಟ್ ಮೊದಲೇ ಹಂಚ್ತಾ ಇದ್ದೀವಿ. ಡೆಫಿನೆಟಾಗಿ ನಾವು ಅಡ್ವಾನ್ಸ್ ಆಗಿ ಇಂಡಿಯಾ ಡೆಫಿನೆಟಾಗಿ ವಿನ್ ಆಗುತ್ತೆ. ಹಾರ್ದಿಕ್ ಪಾಂಡೆ, ಶಿವಮ್ ದುಬೆ, ಬುಮ್ರಾ, ಅಭಿಷೇಕ್ ಶರ್ಮಾ, ಪ್ರತಿಯೊಬ್ಬರೂ ಇಂಥವ್ರು ಅಂತಿಲ್ಲ, ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ. ಡೆಫಿನೆಟಾಗಿ ಇದು ನಮ್ಮದು 9ನೇ ವಿನ್ನಿಂಗ್ ಆಗಲೇಬೇಕು. ಹಾಗೆ ಆಗುತ್ತೆ. ಕಂಟಿನ್ಯೂ ವಿನ್ನಿಂಗ್ ಇದ್ದಾರೆ. ಅದೇ ಒಂದು ಫ್ಲೋನಲ್ಲಿ ಹೊಡಿತಾರೆ ಇಂಡಿಯಾ. ಯಾವತ್ತಿಗೂ ಪಾಕಿಸ್ತಾನ ಇಸ್ ರೈವಲ್ರಿ ಮ್ಯಾಚ್. ಡೆಫಿನೆಟಾಗಿ ವಿನ್ ಆಗುತ್ತೆ ಇಂಡಿಯಾ. ಇವತ್ತು ಕಂಟಿನ್ಯೂ ಇವತ್ತು ಗೆದ್ರೆ ಹ್ಯಾಟ್ರಿಕ್ ಮ್ಯಾಚ್ಗಳು T20 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಗೆಲ್ತಾ ಇದೆ. ಸೊ ಏನು ಅನ್ಸುತ್ತೆ? ಸಿಹಿ ಹಂಚಾಯಿತು. ಎಸ್ ಸರ್, 93% ಆಫ್ ವಿನ್ನಿಂಗ್ ರೇಟ್ ಇಂಡಿಯಾ ಹ್ಯಾಸ್ ಅಟ್ ರೈಟ್ ಪ್ರೆಸೆಂಟ್ಲಿ. ಮ್ಯಾಮ್ ಬನ್ನಿ ಕಡೆ. ಸೊ ದಿಸ್ ಮ್ಯಾಚ್ ಇಸ್ ಗೋಯಿಂಗ್ ಟು ಬಿ ಹಿಸ್ಟ್ರಿ ಮ್ಯಾಚ್. ಐತಿಹಾಸಿಕ ಆಗೋದ್ರಲ್ಲಿ ಡೌಟೇ ಇಲ್ಲ. ವರ್ಲ್ಡ್ ಕಪ್ಪಲ್ಲಿ ನಮ್ಮ ಹುಡುಗರಲ್ಲಿರೋವಂಥ ಒಂದು ಕಾನ್ಫಿಡೆನ್ಸು ಹೈಯರ್ ಲೆವೆಲ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅದರಿಂದ ನಾವು ಫ್ಲಾಪ್ ಶೋ ಅಂತೂ ಆಗೋದೇ ಇಲ್ಲ. ಸೊ ಇಲ್ಲಿ ನಮ್ಗೆ ಮುಖ್ಯವಾಗಿ ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ನಮ್ಮ ಒಂದು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ಎಲ್ಲ ಪ್ಲೇಯರ್ಸು ಸಹ ಒಂದು ಉತ್ತುಂಗದಲ್ಲಿದ್ದಾರೆ. ಸೊ ಐ ಆಮ್ ನಾಟ್ ಡಿಟರೇಟಿಂಗ್ ಪಾಕಿಸ್ತಾನ ಪ್ಲೇಯರ್ಸ್. ಅವರಲ್ಲೂ ಒಂದು ಎಬಿಲಿಟಿ ಇದ್ದೇ ಇದೆ. ಬಟ್ ಹಿಯರ್ ನಾವೊಂದು ರಿಮೋಟ್ ಪ್ಲೇಸಲ್ಲಿ ಆಡ್ತಾ ಇರೋದ್ರಿಂದ ಮಿನಿಮಮ್ ನಾವು ಫಸ್ಟ್ ಬ್ಯಾಟಿಂಗ್ ತೊಗೊಂಡು 180+ ಇಸ್ ದ ಬೆಸ್ಟ್ ಸ್ಕೋರ್. ಆ್ಯಂಡ್ ನಾವು ಚೇಸ್ ಮಾಡಬೇಕು ಅಂತಂದರೆ 160, 170 ಸ್ಕೋರ್ನ ನಾವು ಆರಾಮ್ಸೆ ಚೇಸ್ ಮಾಡ್ತಾ ಹೋಗ್ತೀವಿ. ಅಷ್ಟೇ ಎಬಿಲಿಟಿ ಇಂಡಿಯಾ ಆಗಿದೆ. ಇಂಡಿಯಾ ಇಸ್ ಗೋಯಿಂಗ್ ಟು ವಿನ್ ದ ಮ್ಯಾಚ್ ಡೆಫಿನೆಟ್ಲಿ. ಮೇಡಮ್, ನೀವು ಕೂಡ ಕ್ರಿಕೆಟ್ ಪ್ರೇಮಿ ಆಗಿರೋದನ್ನ ಇವತ್ತಿನ ಮ್ಯಾಚ್ ಬಗ್ಗೆ? ಇವತ್ತು ಮ್ಯಾಚ್ ತುಂಬ ಚೆನ್ನಾಗಿ ಆಡ್ತಾರೆ ಸರ್. ಯಾಕಂದರೆ ಇವತ್ತು ನಮ್ಮ ಒಂದು ಹಬ್ಬ, ಅದು ಶಿವರಾತ್ರಿ ಹಬ್ಬ ನಡೀತಾ ಇದೆ. ಹಾಗಾಗಿ ಶಿವನ್ದ ಬ್ಲೆಸ್ಸಿಂಗ್ಸ್ ಇರುತ್ತೆ. ನಾವು ಗೆದ್ದೇ ಗೆಲ್ತೀವಿ. ಇಂಡಿಯಾ ಆಲ್ ದ ಬೆಸ್ಟ್. ಇದು ಕ್ರಿಕೆಟ್ ಪ್ರೇಮಿಗಳಲ್ಲಿ ಎಲ್ಲೊಂದು ಕಡೆ ಪಾಕಿಸ್ತಾನ ನಮಗೇನು ಲೆಕ್ಕವೇ ಇಲ್ಲ. ನಮ್ಮ ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಗಳು ಪಾಕಿಸ್ತಾನವನ್ನು ಸಜ್ಜು ಪಡಿತಾರೆ ಅನ್ನುವಂಥ ವಿಶ್ವಾಸವನ್ನು ಕ್ರಿಕೆಟ್ ಪ್ರೇಮಿಗಳು ವ್ಯಕ್ತಪಡಿಸ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.